ಇವಾಗ ದರ್ಶನ್ ಅವರ ಅಭಿಮಾನಿಗಳು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಇವಾಗ ಯಾರಿಗಾದ್ರೂ ಒಂದು ಕಮೆಂಟ್ ಬಿತ್ತು, ಯಾವುದೋ ಒಂದು ನಟಿ ಕಮೆಂಟ್ ಹಾಕಿದ್ರು, ಯಾರೋ ಒಂದು ಡಿ ಬಾಸ್ ಅವರ ಫೋಟೋ ಇಟ್ಕೊಂಡು ಕಮೆಂಟ್ ಮಾಡಿದ್ರು ಅಂದಾಗ ನೀವು ನಮ್ಮನ್ನ ಬೆರಳು ಮಾಡಿ ತೋರಿಸ್ತಿದ್ರೆ ಇವರೇ ಮಾಡ್ತಿರೋದು. ನಿಮ್ಗೆ ಇವಾಗ ಸಾಕ್ಷಿ ಸಿಕ್ತಾ? ಯಾರ್ಯಾರ್ದೋ ಫೋಟೋ ಹಾಕೊಂಡು ಯಾರ್ಯಾರು ಅವ್ರಿಗೆ ಮನ್ಸೋ ಇಚ್ಛೆ ಕಮೆಂಟ್ ಮಾಡ್ತಾರೆ. ಅದನ್ನೆಲ್ಲ ನಾವು ನಮ್ಮ ಮೇಲೆ ಅಂತ ನಾವು ಒಪ್ಕೊಳಕ್ಕಾಗಲ್ಲ. ಈಗ ನಮ್ಮ ಸ್ವತಃ ಡಿ ಬಾಸ್ ಅವರ ಪತ್ನಿ ಆಗಿರುವಂತ ವಿಜಯಲಕ್ಷ್ಮಿ ಅವ್ರಿಗೆ, ಅವರ ಅತ್ತಿಗೆಗೆ, ಅಭಿಮಾನಿಗಳ ಅತ್ತಿಗೆಗೆ ಈ ರೀತಿಯಾಗಿ ಕೆಟ್ಟ ಕಮೆಂಟ್ ಬರ್ತಿದೆಯಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಇವಾಗ ಆಕ್ಷನ್ ತಗೊಳ್ಳೇಬೇಕು, ಇದನ್ನ ಗಂಭೀರವಾಗಿ ಪರಿಗಣಿಸಲೇಬೇಕು ಅಂತ ಹೇಳಿ ದರ್ಶನ್ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಬನ್ನಿ, ದರ್ಶನ್ ಅವರ ಅಭಿಮಾನಿಗಳು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ವರದಾ ಅವರು, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ವರದಾ ಅವರೇ, ನಮಸ್ಕಾರ. ಇನ್ನು ರಂಜಿಕಾ ಅವರು, ಈಗ ತಾನೇ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿರುವಂತ ರಂಜಿಕಾ ಅವರು, ನಟಿ, ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಡಿ ಬಾಸ್ ಅವರ ಒಂದು ಅಪ್ಪಟ ಅಭಿಮಾನಿ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ರಂಜಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಸೊ ನೋಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಏನು ವಿಜಯಲಕ್ಷ್ಮಿ ಅವ್ರಿಗೆ ಮತ್ತೆ ಅವ್ರ ಮಗನ್ಗೆ ಕೆಟ್ಟ ಕಮೆಂಟ್ಗಳು, ಅಶ್ಲೀಲವಾದ ಕಮೆಂಟ್ಗಳು, ಅಂತ ಕಮೆಂಟ್ಗಳನ್ನ ಓದೋದಕ್ಕೂ ಆಗಲ್ಲ. ಅವರು ಅಷ್ಟು ಕೆಟ್ಟದಾಗ ಕಮೆಂಟ್ ಹಾಕ್ತಾರೆ. ಮನ್ಸಿಗೆ ನೋವಾಗಲ್ವಾ ನಿಮ್ಗೆ? ನೋಡ್ತಿದ್ದೀರಲ್ಲ ದಿನನಿತ್ಯ. ಅಲ್ಲ, ಮನ್ಸಿಗೆ ನೋವಾಗೋದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ಕ್ಲಾರಿಟಿ ಸಿಕ್ತಲ್ಲ. ಯಾಕಂದ್ರೆ ಜನತೆ ಇವತ್ತೇನು ಅವ್ರನ್ನ ನೆಗೆಟಿವ್ ಆಗಿ ಎಲ್ಲ ಪೋರ್ಟ್ರೇ ಮಾಡಿದ್ರು. ದರ್ಶನ್ ಸರ್ ಫ್ಯಾನ್ಸ್ ಇನ್ಕ್ಲೂಡಿಂಗ್ ಎಲ್ಲ ಗೊತ್ತಿರೋಂಥ ರಮ್ಯಾ ಮೇಡಮ್ ಇರ್ಬೋದು, ಅಥವಾ ಸಮಾಜದಲ್ಲಿ ಒಳ್ಳೊಳ್ಳೆ ಸ್ಥಾನದಲ್ಲಿರೋವಂಥವ್ರು ಅದನ್ನು ಇತ್ತೀಚೆಗೆ ರಮ್ಯಾ ಮೇಡಮ್ಗೆ ಕಮೆಂಟ್ ಆಗಿದ್ದಾಗ ಪ್ರಶ್ನೆ ಮಾಡಿದ್ರು, ದರ್ಶನ್ ಅವ್ರ ಅಭಿಮಾನಿಗಳೇ ನೆಗೆಟಿವ್ ಆಗಿ ಮಾಡ್ತಾರೆ ಅಂತ. ಇವತ್ತು ಗೊತ್ತಾಗಿರೋದೇನು ಅಂತಂದರೆ, ಯಾವ ವ್ಯಕ್ತಿಗಳು ಫೋಟೋ ಇಟ್ಕೊಂಡು ಬೇಕಾದ್ರೂ ಕಮೆಂಟ್ ಆಗ್ತಾ ಇದ್ದಾರೆ. ಸೊ ಯಾವುದೇ ವ್ಯಕ್ತಿನ ಪೂಜೆ ಮಾಡುವಂಥ ಟ್ರೂ ಫ್ಯಾನ್ಸ್ ಯಾವುದೇ ಕಾರಣಕ್ಕೂ ಈ ಥರ ಕೆಲಸಗಳನ್ನ ಮಾಡಲ್ಲ. ಹೌದು. ಸೊ ಅದು ನಮ್ಗೊಂದು ಕ್ಲಾರಿಟಿ ಜೊತೆಗೆ ಅದಕ್ಕೆ ಕ್ಲಾರಿಟಿ ಸಿಕ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಅವ್ರನ್ನ ತಮ್ಮ ತಾಯಿ ಹೆಂಗೆ ಪೂಜೆ ಮಾಡ್ತೀವಿ ಆ ಥರ ಇವತ್ತು ಹೆಣ್ಣು ಕುಲಕ್ಕೆ ಮಾದರಿ ಆಗಿರೋಂಥ ಒಂದು ಹೆಣ್ಮಗಳು ಆ ತಾಯಿಗೆ ಆ ಥರ ಕಮೆಂಟ್ ಆಗ್ತಿದ್ದಾರೆ ಅಂತಂದರೆ ಇನ್ನು ಸಾಮಾನ್ಯ ಜನರಿಗೆಲ್ಲ ಎಷ್ಟು ತೊಂದರೆ ಕೊಡಬೇಡ. ಸೊ ಇದನ್ನು ಖಂಡಿಸ್ಬೇಕು. ಯಾರಾದ್ರೇನು ಇವತ್ತು ರಮ್ಯಾ ಮೇಡಮ್ ಪರವಾಗಿ ನಾವೆಲ್ಲ ನಿಂತ್ಕೋತೀವಿ ಅಂತ ಪೋಸ್ಟ್ ಹಾಕಿದವರು ಅವ್ರಿಗೆ ಕಮೆಂಟ್ ಹಾಕಿದಾಗ ಏನು ನಾವೆಲ್ಲ ಇದ್ದೀವಿ ಹಾಗೆ ಹೀಗೆ ಅಂತ ಏನೆಲ್ಲ ಮಾಡ್ತಾ ಇದ್ರಲ್ಲ, ಅವ್ರಗಳದ್ದು ಇವತ್ತು ರಿಯಾಕ್ಷನ್ಗಳಿಲ್ಲ. ಯಾಕಂದ್ರೆ ಅಲ್ಲಿ ಇಲ್ಲಿ ಇಷ್ಟು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಬಿಕಾಸ್ ಟಾರ್ಗೆಟ್ ಮಾಡಿರೋದು ದರ್ಶನ್ ಅವರ ಫ್ಯಾಮಿಲಿನ, ದರ್ಶನ್ ಅವರ ಅಭಿಮಾನಿಗಳನ್ನ, ಆ ಒಂದು ಕುಟುಂಬ ಏನಿದೆಯಲ್ಲ, ಆ ಒಂದು ಬಳಗ ಏನಿದೆಯಲ್ಲ, ಅದನ್ನ ಹೊಡಿಬೇಕು ಅಂತ ಟಾರ್ಗೆಟ್ ಮಾಡಿರೋ ಅಂತ ಇಷ್ಟು ಈಸಿಯಾಗಿ ಕ್ಲಾರಿಟಿಯಾಗಿ ಅರ್ಥ ಆಗ್ತಾ ಇದೆ. ಅದು ಟ್ರೂ. ಇವಾಗ ಆಯ್ತು, ರಮ್ಯಾ ಅವ್ರಿಗೆ ಅಶ್ಲೀಲವಾದ ಕಮೆಂಟ್ ಗಳು ಬಂದಾಗ ಇಡೀ ಇಂಡಸ್ಟ್ರಿನೇ ಏನೋ ಧ್ವನಿ ಎತ್ತಿದ್ರು, ಅರೆಸ್ಟ್ ಮಾಡ್ಬೇಕು, ಶಿಕ್ಷೆ ಕೊಡ್ಬೇಕು. ಯಾಕೆ ಬೇರೆ ಯಾರು ಧ್ವನಿ ಎತ್ತ? ಟಾಪಿಕ್ ಏನಾಗುತ್ತೆ ಅಂದ್ರೆ, ಇವಾಗ ನಮ್ಮ ಕಣ್ಣಿಗೆ ಕಾಣ್ತಾ ಇರೋಂಥ ಹೆಣ್ಮಗಳು ಅಂದ್ರೆ ರಮ್ಯಾ ಮೇಡಮ್ ಒಬ್ರೇನೆ. ವಿಜಯಲಕ್ಷ್ಮಿ ಅವ್ರನ್ನ ಹೆಣ್ಮಗಳು ಅಂತ ಹೇಳಲ್ಲ, ಅಥವಾ ಇವಾಗ ಅವ್ರದನ್ನ ಫ್ಯಾಮಿಲಿ ಅಂತ ಹೇಳಲ್ಲ, ಅವ್ರ ಮಗನಿಗೆ ಕಮೆಂಟ್ ಆಗ್ದಾಗ ಅದನ್ನ ಫ್ಯಾಮಿಲಿ ಅಂತ ಹೇಳಲ್ಲ. ಒಬ್ಬ ವ್ಯಕ್ತಿ ಇವತ್ತೊಂದು ಪರಿಸ್ಥಿತಿಗೆ ಸಿಲುಕಿ ಇವತ್ತೊಂದು ಕಾರಾಗೃಹದಲ್ಲಿದ್ದಾಗ, ಅಂದ್ರೆ ಒಂದು ವನವಾಸದಲ್ಲಿದ್ದಾಗ ಆತನ ಫ್ಯಾಮಿಲಿನ ಅಟ್ಯಾಕ್ ಮಾಡೋದಿದೆಯಲ್ಲ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.